ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಲವ್ ಯುವರ್ ಸ್ಟಡೀಸ್. ನೀವು ಸ್ಟಡೀಸಲ್ಲಿ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ನೀವು ನಿಮ್ಮ ಸ್ಟಡೀಸ್ನ ಲವ್ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಅನ್ನೋದೇ ಬರುತ್ತೆ. ಯಾಕೆ ಅಂತಂದರೆ, ನೀವು ಹಾರ್ಡ್ ವರ್ಕ್ ಮಾಡೋದು ಕಷ್ಟಪಟ್ಟು ಓದ್ತಾ ಇದ್ದೀನಿ ಅನ್ನೋದ್ರಿಂದ, ನೀವೇ ಅದನ್ನು ಕಷ್ಟ ಅನ್ನೋದ್ರಿಂದ ನೀವು ಅದನ್ನು ಕಷ್ಟ ಅಂತಲೇ ಫೀಲ್ ಆಗ್ತೀರ. ಅದೇ ರೀತಿ ನೀವು ನಿಮ್ಮ ಸ್ಟಡೀಸ್ನ ಲವ್ ಮಾಡಿ ನೀವು ಓದೋದ್ರಿಂದ ನಿಮಗೆ ಓದೋದು ಅನ್ನೋದು ಇಷ್ಟ ಆಗುತ್ತೆ. ಅದರಿಂದ ನೀವು ಓದೋದು ಕೂಡ ಕಡಿಮೆ ಸಮಯದಲ್ಲಿ ಓದಿ ಮುಗಿಸ್ಬೋದು. ನಾನು ರಾತ್ರಿಯೆಲ್ಲ ಕಷ್ಟಪಟ್ಟು 12 ಗಂಟೆ ತನಕ ಓದಿದೆ ಅಥವಾ 1 ಗಂಟೆ ತನಕ ಓದಿದೆ, 1 ಗಂಟೆ ತನಕ ನಾನು ನೋಟ್ಸ್ ಬರೆದೆ ಅಥವಾ ರೆಕಾರ್ಡ್ ಬರೆದೆ, ನಾನು ಹಾರ್ಡ್ ವರ್ಕ್ ಮಾಡಿ ನಾನು ಓದ್ತಾ ಇದ್ದೀನಿ ಅನ್ನೋದಕ್ಕಿಂತ ಅದನ್ನೇ ನೀವು ಪ್ರೀತಿಯಿಂದ ನೀವು ಇಷ್ಟಪಟ್ಟು ಅದನ್ನು ಮಾಡಿದರೆ ನೀವು ಅದಷ್ಟು ಬರೆಯೋ ಸಮಯನ ಇನ್ನೂ ನೀವು ಬೇಗನೆ ಬರೆದು ಮುಗಿಸ್ತೀರಾ. ಮತ್ತು ನಿಮಗೆ ಆ ಫೀಲ್ ಅನ್ನೋದು ಕಷ್ಟ ಅಂತ ನಿಮಗೆ ಫೀಲ್ ಆಗೋದಿಲ್ಲ. ಎಕ್ಸಾಂಪಲ್, ನೀವು ಓದಬೇಕಾದ್ರೆ ಸೆಂಟ್ರಲ್ ನಿಮಗೇನಾದರೂ ಒಂದು 10 ನಿಮಿಷ ನಾನು ಮೊಬೈಲ್ ನೋಡ್ತೀನಿ ಅಥವಾ 10 ನಿಮಿಷ ನಾನು ಟಿ ವಿ ನೋಡ್ತೀನಿ ಅಂತ ಹೋದರೆ ನಿಮಗೆ ಗೊತ್ತಿಲ್ಲದೆ ಅದು 1 ಅವರ್ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ಆ ಕೆಲಸ ಮಾಡೋದಕ್ಕೆ, ನಿಮಗೆ ಮೊಬೈಲ್ ನೋಡೋದಕ್ಕಾಗಿರ್ಬೋದು ಅಥವಾ ಟಿ ವಿ ನೋಡೋದಕ್ಕಾಗಲೂ ನಿಮಗೆ ಇಷ್ಟ, ಅದನ್ನು ನೀವು ಇಷ್ಟಪಡ್ತಾ ಇದ್ದೀರಾ. ಅದರಿಂದ ಅದರಲ್ಲಿ ಟೈಮ್ ಹೋಗೋದೇ ನಿಮಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಇಂಟ್ರೆಸ್ಟನ್ನು, ಅದೇ ರೀತಿ ಇಷ್ಟನ ನೀವು ಸ್ಟಡೀಸಲ್ಲಿ ಇಟ್ಟರೆ ನೀವು ಓದಿದ್ದು ನಿಮಗೆ ಆ ಕಷ್ಟ ಅಂತ ಫೀಲ್ ಆಗೋದೇ ಇಲ್ಲ. ನೀವು ಇಷ್ಟಪಟ್ಟು ಓದ್ತೀರಾ, ಆ ರೀತಿ ಓದಿದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದರ ಜೊತೆಗೆ ನೀವು ಎಕ್ಸಾಮಲ್ಲಿ ಕೂಡ ಚೆನ್ನಾಗಿ ಅದನ್ನು ಬರಿಬೋದು. ಅದಕ್ಕೋಸ್ಕರ ಯಾವತ್ತೇ ಆಗಲಿ ನಿಮ್ಮ ಸ್ಟಡೀಸ್ನ ಇಷ್ಟಪಟ್ಟು ಮಾಡಿ. ಕೆಲವೊಂದು ಸಬ್ಜೆಕ್ಟು ನಿಮಗೆ ಕಷ್ಟ ಆಗಿರುತ್ತೆ. ಆ ಕಷ್ಟ ಆಗಿರೋ ಸಬ್ಜೆಕ್ಟ್ನ ನಾನು ಹೇಗಪ್ಪ ಇಷ್ಟಪಟ್ಟು ಓದೋದು ಅಂತಂದರೆ, ಫಸ್ಟ್ ನೀವು ಆ ಕಷ್ಟ ಯಾವ ಸಬ್ಜೆಕ್ಟ್ ಇರುತ್ತೋ ಅದಕ್ಕೆ ನೀವು ಜಾಸ್ತಿ ಟೈಮ್ನ ಕೊಡಬೇಕಾಗತ್ತೆ. ನೀವು ಜಾಸ್ತಿ ಟೈಮ್ ಕೊಟ್ಟಾಗ ಸ್ಟಾರ್ಟಿಂಗ್ ನಿಮಗೆ ಅದು ಅಷ್ಟು ಟೈಮ್ನ ಆ ಸಬ್ಜೆಕ್ಟಲ್ಲಿ ಸ್ಪೆಂಡ್ ಮಾಡೋದು ನಿಮಗೆ ಕಷ್ಟ ಅನಿಸುತ್ತೆ. ಆದರೆ ನೀವು ಅದಕ್ಕೆ ಟೈಮ್ ಕೊಡ್ತಾ ಹೋದಾಗ, ಅದೇ ರೀತಿ ಪ್ರಾಕ್ಟೀಸ್ ಆದಾಗ ಆ ಸಬ್ಜೆಕ್ಟಲ್ಲಿ ನೀವು ಜಾಸ್ತಿ ಕಲಿತಾ ಹೋಗ್ತೀರ. ಆ ಜಾಸ್ತಿ ಕಲಿತಾಗ ನಿಮಗೆ ಆ ಸಬ್ಜೆಕ್ಟ್ ನಿಮಗೆ ಇಷ್ಟ ಆಗ್ತಾ ಹೋಗುತ್ತೆ. ಆ ಇಷ್ಟ ಆದಾಗ ನೀವು ಬೇರೆ ಸಬ್ಜೆಕ್ಟ್ ಥರನೂ ಇದು ನಿಮ್ಗೆ ಇಷ್ಟ ಆಗುತ್ತೆ. ಅದೇ ರೀತಿ ಬೇರೆ ಸಬ್ಜೆಕ್ಟ್ ನೀವು ಯಾವ ರೀತಿ ಲೈಕ್ ಮಾಡ್ತೀರಾ, ಈ ಸಬ್ಜೆಕ್ಟ್ನು ನೀವು ಅದೇ ರೀತಿ ಲೈಕ್ ಮಾಡ್ತಾ ಹೋಗ್ತೀರ ಫ್ಯೂಚರಲ್ಲಿ. ಅದ್ರ ಜೊತೆಗೆ ನಿಮಗೆ ಯಾವ ಸಬ್ಜೆಕ್ಟು ಫೇವ್ರೇಟ್ ಅನಿಸುತ್ತೋ ಅದನ್ನು ಆದಷ್ಟು ಆ ದಿನದ ಕೊನೆಯಲ್ಲಿ ಓದಿ. ಯಾಕೆ ಅಂತಂದರೆ, ನೀವು ಫಸ್ಟ್ ಓದಿರ್ತೀರ, ಆ ಫಸ್ಟ್ ಓದಿದಾಗ ನಿಮಗೆ ಆಯಾಸ ಆಗಿರುತ್ತೆ ಅಥವಾ ನಿಮಗೆ ಏನಾದರೂ ನಿದ್ದೆ ಬರೋ ಥರ ಇದ್ದರೆ ಲಾಸ್ಟಲ್ಲಿ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಓದೋಕ್ಕೆ ಹೋದಾಗ ಖಂಡಿತವಾಗಿ ನಿಮಗೆ ಆಯಾಸ ಅನಿಸೋದು ಇಲ್ಲ, ನಿಮಗೆ ನಿದ್ದೆ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಫೇವ್ರೇಟ್ ಸಬ್ಜೆಕ್ಟ್ನ ನೀವು ಲಾಸ್ಟಲ್ಲಿ ಓದೋದ್ರಿಂದ, ಈ ರೀತಿ ನೀವು ಆ ಫಸ್ಟ್ ಕಷ್ಟ ಇರೋ ಸಬ್ಜೆಕ್ಟ್ನ ಫಸ್ಟ್ ಓದಿ ಆಮೇಲೆ ಈ ಸಬ್ಜೆಕ್ಟ್ನ ಲಾಸ್ಟಾಗಿ ಓದೋದ್ರಿಂದ ನಿಮ್ಮ ಸ್ಟಡೀಸ್ನ ನೀವು ದಿನೇ ದಿನ ಇಷ್ಟಪಡ್ತಾ ಹೋಗ್ತಾ ಇರ್ತೀರ. ಅದೇ ರೀತಿ ನಿಮ್ಮ ಸ್ಟಡೀಸ್ ಬಗ್ಗೆ ನಿಮಗೆ ಆ ಪ್ರೀತಿ ಜಾಸ್ತಿ ಆಗಬೇಕಂದ್ರೆ ನಿಮ್ಮ ಸ್ಟಡೀಸ್ ಬಗ್ಗೆ ನಿಮಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದಿರಬೇಕು. ಈಗ ನಾನು ಇಷ್ಟೊಂದು ಟೈಮ್ ಕೊಟ್ಟಿದ್ದೆಲ್ಲ ಓದ್ತಾ ಇದ್ದೀನಿ, ಇದು ನನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಥವಾ ಬೇರೆಯವ್ರಿಗಿಂತ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಥವಾ ಈ ಮಂತ್ ಎಂಡ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು, ಓದೋ ಟೆಸ್ಟ್ಗಿಂತ ಈ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರಬೇಕು. ಆ ಕ್ಯೂರಿಯಾಸಿಟಿ ಇದ್ದಾಗಲೇ ನಿಮಗೆ ಅದು ಓದೋದಕ್ಕೆ, ನಿಮಗೆ ಇಷ್ಟಪಟ್ಟು ಓದೋದಕ್ಕೆ ನೀವು ಕೂತ್ಕೊಳ್ತೀರ. ಈಗ ಯಾವುದಾದ್ರೂ ಒಂದು ಸಿನಿಮಾ ನೋಡ್ತಾ ಇದ್ದೀರಾ, ಅದರಲ್ಲಿ ಏನಾದರೂ ಒಂದು ಸಸ್ಪೆನ್ಸು, ಒಂದು ಕ್ಯೂರಿಯಾಸಿಟಿ ಸೀನ್ ಇದ್ದರೆ ನೀವು ಯಾವ ರೀತಿ ನೆಕ್ಸ್ಟ್ ಕಾಯ್ತಾ ಇರ್ತೀರ, ಅದಕ್ಕೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಬಿಲ್ಡ್ ಆಗುತ್ತೆ. ಅದೇ ರೀತಿ ನಿಮ್ಮ ಸ್ಟಡೀಸಲ್ಲಿ ಕೂಡ ಆ ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಆಗಬೇಕು. ಸೊ ನೀವು ನಾನು ಓದಿದ್ದೆಲ್ಲ ಆ ಟೆಸ್ಟಲ್ಲಿ ಅಥವಾ ಎಕ್ಸಾಮಲ್ಲಿ ಬಂದಿದೆಯಾ, ಅದರಲ್ಲಿ ಯಾವ ರೀತಿ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಬರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಬಿಲ್ಡ್ ಆದರೆ ಖಂಡಿತವಾಗಿ ನಿಮ್ಮ ಸ್ಟಡೀಸ್ನ ನೀವು ಇಷ್ಟಪಡದೇ ಇರೋದಕ್ಕೆ ಆಗೋದಿಲ್ಲ. ಸ್ಟೂಡೆಂಟ್ಸ್ಗೆ ಮೇಯ್ನ್ ಕೆಲಸ ಅಂತಂದ್ರೇ ಓದೋದು. ಅದನ್ನು ನೀವು ಇಷ್ಟಪಡಲೇಬೇಕು. ಯಾಕೆಂದರೆ ನೀವು ಅದರಲ್ಲಿ ಓದಿ ಚೆನ್ನಾಗಿ ಪಾಸಾಗಿ ಒಳ್ಳೆ ಪರ್ಸೆಂಟೇಜ್ ಬಂದ್ರೇ ನಿಮ್ಮ ಕೆರಿಯರ್ ಚೆನ್ನಾಗಿರುತ್ತೆ. ಅದೇ ರೀತಿ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಕಷ್ಟಪಟ್ಟು ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಸ್ಟಡೀಸಲ್ಲಿ ಅನ್ನೋದಕ್ಕಿಂತ ಲವ್ ಯುವರ್ ಸ್ಟಡೀಸ್. ನೀವು ಇಷ್ಟಪಟ್ಟು ಓದಿ, ಇಷ್ಟಪಟ್ಟು ನೀವು ಏನು ಮಾಡ್ತೀರೋ ಆ ಕೆಲಸದಲ್ಲಿ ನಿಮಗೆ ಒಳ್ಳೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.